ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಎಸ್ ರೈಡರ್. ಸ್ನೇಹಿತರೆ, ಸ್ಟಾರ್ಟಿಂಗ್ ನನ್ನ ಹತ್ರ ಗಾಡಿ ಇದ್ದಾಗ ನನಗೆ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ, ರೈಡಿಂಗ್ದು ಎಲ್ಲ ಒಂದು ವಿಡಿಯೋ ಬಿಡೋಕ್ಕೆ ಯಾವುದೂ ನನ್ನ ಹತ್ರ ಇನ್ಸ್ಟ್ರೂಮೆಂಟ್ ಇರಲಿಲ್ಲ ಸ್ನೇಹಿತರೆ. ಸ್ವಲ್ಪ ಟೈಮ್ ಹೋದ್ಮೇಲೆ ನಾನೊಂದು ಗೋಪ್ರ ತೊಗೊಂಡೆ. ಅದು ಅಡ್ವಾನ್ಸ್ ವರ್ಷನ್ಸ್ ಹೀರೋ 12 ಬ್ಲ್ಯಾಕ್ ಅಂತ ಆ್ಯಕ್ಷನ್ ಪ್ರೋ ತೊಗೊಂಡೆ. ಅದರಿಂದ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡ್ತಿದ್ದೆ, ಕೆಲವೊಂದು ಕಡೆ ಬ್ಲಾಗಿಗೆ ಯೂಸ್ ಮಾಡ್ತಿದ್ದೆ. ಅದರಿಂದ ತುಂಬ ಹೆಲ್ಪ್ ಆಯ್ತು ಸ್ನೇಹಿತರೆ. ಅದಾದಮೇಲೆ ಒಂದೇ ಆ್ಯಂಗಲಲ್ಲಿ ಎಲ್ಲರೂ ನೋಡಿ ಬೇಜಾರಾಗಿರುತ್ತೆ. ಅದಕ್ಕೆ ಎಲ್ಲರ ಕೈಯಲ್ಲಿ ಇದೆ ಇನ್ಸ್ಟಾ 360 ಕ್ಯಾಮರಾ, ನನಗೂ ಬೇಕನ್ಸುತ್ತೆ. ಅದಕ್ಕೆ ಅದನ್ನು ಕೂಡ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ ಸ್ನೇಹಿತರೆ. ಅದು ಬಂದಿದೆ. ಅದು ಅಡ್ವಾನ್ಸ್ ವರ್ಷನ್ನೇ ನಾನು ತೊಗೊಂಡೆ, 360X5. ಯಾಕಂದರೆ ಮುಂದೆ ಬಿಡುವಂಥದ್ದು ಅಡ್ವಾನ್ಸಲ್ಲಿ ಅದರಲ್ಲಿ ಏನೇನು ಆಪ್ಷನ್ ಇದೆ ಅದೆಲ್ಲ ಇದರಲ್ಲಿದೆ ಸ್ನೇಹಿತರೆ. ಅದಕ್ಕೋಸ್ಕರ ಅಡ್ವಾನ್ಸ್ ವರ್ಷನ್ X5 360 ತೊಗೊಂಡೆ. ಇದರಲ್ಲೂ ಕೂಡ ವೆರೈಟಿ ಆ್ಯಂಗಲಲ್ಲೆಲ್ಲ ವೀಡಿಯೋ ಮಾಡ್ಬೋದು, ರೆಕಾರ್ಡಿಂಗ್ ಮಾಡ್ಬೋದು, ಬ್ಲಾಗು ಕೂಡ ಮಾಡ್ಬೋದು. ಅದಾದಮೇಲೆ ನನಗೆ ಲಾಂಗ್ ವೀಡಿಯೋಗಂತ ಬ್ಲಾಗ್ ಮಾಡೋಕ್ಕೆ ಒಂದು ಗಿಂಬಲ್ದು ಸಪೋರ್ಟು ಬೇಕಿತ್ತು ಸ್ನೇಹಿತರೆ. ಬರೀ ಮೊಬೈಲ್ನ ಹಿಡ್ಕೊಂಡು ನನಗೆ ಇದು ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಒಂದು ಗಿಂಬಲ್ DJ ಕಂಪ್ನಿದು ಒಂದು ಗಿಂಬಲ್ ಆರ್ಡ್ರ್ ಮಾಡಿದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅದರಲ್ಲೂ ಒಂದು 2-3 ಬ್ಲಾಗ್ ಮಾಡಿದ್ದೆ. ಈಗ ಫೈನಲಿ ಎಲ್ಲ ಸೆಟ್ ಆಗಿದೆ ಸ್ನೇಹಿತರೆ. ನನಗೆ ರೈಡಿಂಗಿಗೆ ಏನು ಬೇಕು, ರೆಕಾರ್ಡಿಂಗ್ ಏನು ಬೇಕು, ಪ್ರತಿಯೊಂದಕ್ಕೂ ನನ್ನ ಹತ್ರ ಈಗ ಎಲ್ಲ ಇನ್ಸ್ಟ್ರೂಮೆಂಟು ರೆಡಿಯಾಗಿದೆ. ಈಗ ಫೈನಲಿ ಬಂದು ನನಗೆ ಮೈಕದ ಅವಶ್ಯಕತೆ ಇತ್ತು ಸ್ನೇಹಿತರೆ. ಕೆಲವೊಂದು ಕಡೆ ನಾನು ಬ್ಲಾಗ್ ಮಾಡೋಕ್ಕೆ ಹೋದಾಗೆಲ್ಲ ಅಲ್ಲಿ ಹೊರಗಡೆದು ವಾಯ್ಸ್ ಎಲ್ಲ ತುಂಬ ಕೇಳಿಸ್ತಿತ್ತು. ಅದಕ್ಕೆ ಮೈಕೆ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ಲ, ನನ್ನ ವಾಯ್ಸ್ ಜಾಸ್ತಿ ಕೇಳುತ್ತಿಲ್ಲ, ನನ್ನ ವಾಯ್ಸ್ ಬಿಟ್ಟು ಬೇರೆಯವ್ರ ವಾಯ್ಸ್ ಎಲ್ಲ ಜಾಸ್ತಿ ಕೇಳುತ್ತೆ. ಅದಕ್ಕೋಸ್ಕರ ಮೈಕ್ ಕೂಡ ನಾನು ಆರ್ಡ್ರ್ ಮಾಡಿದ್ದೆ ಒಂದು 4 days ಬ್ಯಾಕ್. ಅದು ನಿನ್ನೆ ಬಂದಿದೆ ಸ್ನೇಹಿತರೆ. ಓನ್ಲಿ ಲ್ಯಾಂಡ್ ಲಾರ್ಕ್ M2 ಅಂತ. ಇದು ಅಡ್ವಾನ್ಸ್ ವರ್ಷನ್ನೇ ತೊಗೊಂಡೆ. ನನ್ನ ಹತ್ರ ಇರೋದು ಎಲ್ಲ ಬ್ರ್ಯಾಂಡ್ ಬಂದು ಅಡ್ವಾನ್ಸ್ ವರ್ಷನ್ನೇ ತೊಗೊಂಡಿರೋದು. ಯಾಕಂದರೆ ಮುಂದೆ ಏನು ಇದರಲ್ಲಿ ನೆಕ್ಸ್ಟ್ ಬ್ರ್ಯಾಂಡ್ ಏನು ಬಿಡ್ತದೆ, ಅದರಲ್ಲಿ ಏನು ವರ್ಷನ್ ಆಪ್ಷನ್ಸ್ ಇರುತ್ತೆ ಅದೆಲ್ಲ ಈ ಇದರಲ್ಲೆಲ್ಲ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಅಡ್ವಾನ್ಸ್ ವರ್ಷನ್ನೇ ತೊಗೊಂಡಿದ್ದೆ ಎಲ್ಲದು. ಈಗ ಓನ್ಲಿ ಲ್ಯಾಂಡ್ ಮೈಕ್ ಸ್ನೇಹಿತರೆ, ಲಾರ್ಕ್ M2 ಅಂತ. ಅದು ಇವತ್ತು ನಿಮ್ಮ ಮುಂದೆನೇ ನಾನು ಅನ್ಬಾಕ್ಸ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೋಡೋಣ ಏನೇನು ಒಳಗಡೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಆಲ್ರೆಡಿ ನಾವು ಆರ್ಡ್ರ್ ಮಾಡುವಾಗ ನೋಡಿದ್ದೆ ಸ್ನೇಹಿತರೆ. 2 ಮೈಕ್ ಬರುತ್ತೆ, 2 ರಿಸೀವರ್ ಬರುತ್ತೆ, ಒಂದು C ಪಿನ್ ರಿಸೀವರ್ ಪಿನ್ ಬರುತ್ತೆ, ಒಂದು ಐಫೋನ್ದು ಪಿನ್ ಬರುತ್ತೆ ಸ್ನೇಹಿತರೆ. ಒಟ್ಟು 2 ರಿಸೀವರ್ 2 ಮೈಕ್ ಬರುತ್ತೆ. ಒಂದು ರಿಸೀವರ್ 2 ಮೈಕ್ ಬರುತ್ತೆ, ಒಂದು C ಪಿನ್ನು, ಒಂದು ಐಫೋನ್ ಚಾರ್ಜರ್ದು ಬರುತ್ತೆ ಸ್ನೇಹಿತರೆ. ನೋಡಿ ಯಾವ ಥರ ಇನ್ನು ಬ್ಲಾಗು ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ನೋಡೋಣ. ಇದನ್ನು ಕೂಡ ನಿಮ್ಮ ಮುಂದೆನೇ ನಾನು ಓಪನ್ ಮಾಡಬೇಕಂತಾನೆ ನಿನ್ನೆ ನಾನು ಹಂಗೆ ಇಟ್ಟಿದ್ದೆ, ಅದನ್ನು ಮುಟ್ಟಕ್ಕೆ ಹೋಗಿಲ್ಲ. ಸಾಕಾಗಿದೆ. ಹೋಲಿ ಲ್ಯಾಂಡ್ ಲಾರ್ಕ್ M2 ಹಿಂಗಿದೆ ಹಂಗೇನೆ. ಎಸ್ ನೋಡಿ, ಇದು ಬಂದು ರಿಸೀವರು ಸ್ನೇಹಿತರೆ. ಇದು ಬಂದು ರಿಸೀವರು. ಹಂಗೇನೆ ಇದು ಬಂದು ಮೈಕ್ ಸ್ನೇಹಿತರೆ. ನೋಡಿ 2 ಮೈಕ್ ಬರುತ್ತೆ. ಇದು ನಮಗೆ, ಇನ್ನೊಂದು ನಾವು ಇನ್ನೊಬ್ಬರಿಗೆ ಅವ್ರದ್ದು ಏನು ಅನಿಸಿಕೆ ಇದೆ ಅದನ್ನು ಕೇಳಿಸ್ಕೊಳ್ಳಿಕ್ಕೆ ಅವರಿಗೊಂದು ಮೈಕ್ ಕೊಡ್ತೀವಿ. 2 ಮೈಕ್ ಬಂದಿದೆ ಸ್ನೇಹಿತರೆ. ಮತ್ತು ಇದ್ರ ಜೊತೆ ಸಣ್ಣ ಪುಟ್ಟ ಇದು ಒಂದು ಐಫೋನ್ದು ಪಿನ್ನು, ಇನ್ನೊಂದು ಬಂದು ನಮ್ಮ C ಪಿನ್ ಚಾರ್ಜರ್ ಪಿನ್. ಇದು ನಾರ್ಮಲಿ C ಪಿನ್ ಯಾರ್ಯಾರು ಚಾರ್ಜರ್ ಆಗ್ತಾ ಅದಕ್ಕೆಲ್ಲ ಕನೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಇದು ನನಗೆ ಕಾಂಬೋ ಪ್ಯಾಕೇನೆ ನಾನು ಆರ್ಡ್ರ್ ಮಾಡಿರೋದು. ಅದರಲ್ಲಿ ಏನೇನು ಬಂದಿದೆ ನೋಡೋಣ. ಇದು ನೋಡಿ, ಇದೊಂದು ಬ್ಯಾಗ್ ಬಂದಿದೆ ಓಲಿ ಲ್ಯಾಂಡ್ ಅವ್ರದ್ದೇ. ಇಲ್ಲಿ C ಪಿನ್ ಚಾರ್ಜರ್ ಕೊಟ್ಟಿದ್ದಾರೆ. ಇನ್ನೊಂದು ಬಂದು ಇದು ಏನಕ್ಕಂತ ಗೊತ್ತಿಲ್ಲ, ಆಕ್ಸ್ ಕೇಬಲ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಏನಕ್ಕಂತ ಗೊತ್ತಿಲ್ಲ, ನೋಡೋಣ. ಮತ್ತು ಇದು ಬಂದು ಬಡ್ಸ್, ಆ ಮೈಕಿಗೆ ಹಾಕೋಕ್ಕೆ ಬಡ್ಸ್, ವಾಯ್ಸ್ ಸ್ವಲ್ಪ ಕ್ಲಿಯಾರಿಟಿ ಕೇಳುತ್ತಂತ ಮೈಕಿಗೆ ಹಾಕಿ. ಇದರಲ್ಲಿ ವಾಯ್ಸ್ ಕ್ಯಾನ್ಸಲೇಷನ್ ಇದೆ, ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಅದು ಕೊಟ್ಟಿದ್ದಾರೆ. ಓಕೆ ನೋಡಿ, ಇಷ್ಟು ಐಟಮ್ ಬಂದಿದೆ ಸ್ನೇಹಿತರೆ ಇದರಲ್ಲಿ. ನೋಡೋಣ ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಬ್ಲಾಗ್ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಯಾವ ಥರ ಕ್ಲಿಯಾರಿಟಿ ವಾಯ್ಸಲ್ಲಿ ಹೆಂಗೆ ಬರುತ್ತೆ ಅಂತ ಕಮೆಂಟಲ್ಲಿ ನೀವು ಮುಂದೆ ಕೇಳಿಸ್ಕೊಂಡು ನನಗೆ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.